ಎಲ್ಲಕ್ಕಿಂತ ಮುಖ್ಯ ಪ್ರಾಧಾನ್ಯತೆ ಕೊಡೋದು ಸ್ಕಿಲ್ಸ್. ಸ್ಕಿಲ್ಸ್ ಇದ್ದವರಿಗೆ ಜಾಬ್ಸ್. ಕರೆಕ್ಟ್. ಸ್ಕಿಲ್ಸ್ ಇಲ್ದಂಗೆ ಜಾಬ್ಸ್ ಅಲ್ಲಿ ಇದ್ರೂ ಅವರು ಭಾಳ ದಿನ ಅದರಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಮೊದಲನೇ ಕೋರ್ಸ್ ಲಾಂಚ್ ಮಾಡ್ತಾ ಇದೆ BIT 108 ಅಂತ. ಅದರಲ್ಲಿ ಏನೆಲ್ಲ ಬರುತ್ತೆ? ಬೇಸಿಕ್ಸ್ ಆಫ್ ಸರ್ವರ್ಸ್ A to Z, ಬೇಸಿಕ್ಸ್ ಆಫ್ ಸರ್ವರ್ಸ್ ಲೈಕ್ ಕ್ಲೌಡ್ ಕಂಪ್ಯೂಟಿಂಗ್ A to Z, ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗ್ A to Z, ದೆನ್ ಕಂಟಿನ್ಯೂಡ್ ವಿತ್ ಸೈಬರ್ ಸೆಕ್ಯೂರಿಟಿ, AIML, ಡೇಟಾ ಸೈನ್ಸ್. ಬಟ್ BE ಬಿಟ್ಟು ಕೂಡ BCom ಮಾಡಿದ್ದಾರೆ ಕೆಲವರು, BA ಮಾಡಿದ್ದಾರೆ, BSc ಮಾಡಿದ್ದಾರೆ, ಅಥವಾ ಇನ್ನೊಂದು ಯಾವುದೋ ಡಿಪ್ಲೊಮಾ ಕೋರ್ಸ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಅಂಥವರು ಕೂಡ ಈ ಕೋರ್ಸನ್ನು ತಗೋಬಹುದು. ಈ ಎಕ್ಸಾಮು, ಈ ಸರ್ಟಿಫಿಕೇಷನ್ ಮುಗಿಸಿದಾದ್ಮೇಲೆ ಯು ವಿಲ್ ಬಿ ಕೇಪಬಲ್ ಎನಫ್ ಟು ವರ್ಕ್ ಎನಿವೇರ್ ಇನ್ ದ ವರ್ಲ್ಡ್, ಸೇ ಎನಿ ಕಾರ್ನರ್ ಇನ್ ದ ವರ್ಲ್ಡ್ ಇನ್ ಟು IT. ಪ್ರತಿಯೊಂದರದ ಮೇಲೆ ಒಂದು ಸ್ವಲ್ಪನಾದರೂ ಅದು ತಿಳ್ಕೊಂಡಿರಬೇಕು. ಎಕ್ಸಾಕ್ಟ್ಲಿ. ಆ ಸ್ವಲ್ಪ ಅನ್ನೋದು ತುಂಬ ದೊಡ್ಡದಾಗಿ ಯೂಸ್ ಆಗುತ್ತೆ ಹೋಗ್ತಾ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮೊಂದಿಗೆ ಭಾಳ ವಿಶೇಷ ಅತಿಥಿ ಇದ್ದಾರೆ. ಅವ್ರ ಹೆಸರು ಸುಜನ್ ಬಾಬು ಅಂತ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಸುಜನ್ ಅವರೇ ನಮಸ್ಕಾರ, ವೆಲ್ಕಮ್. ನಮಸ್ತೆ. ಸೊ ಸುಜನ್ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಚಾರ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಭಾಳಷ್ಟು ಸಲ ನಾವು ಸುದ್ದಿಗಳು ನೋಡ್ತಿರ್ತೀವಿ. 3,000 ಜನ ಲೇ ಆಫ್ ಆಯಿತು, 4,000-10,000 ಜನ ಲೇ ಆಫ್ ಆಯಿತು, ಮತ್ತು 12 ಜನ ಕಂಪ್ಯೂಟರ್ ಇಂಜಿನಿಯರ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೆಲಸ ಕಳ್ಕೊಂಡ್ರು. ಓಕೆ, ಒಂದು ಸೀನಿಯಾರಿಟಿ ಹೋದ್ಮೇಲೆ ಕೆಲಸ ಸಿಗೋದು ಅಥವಾ ಕೆಲಸನ ರಿಟೇನ್ ಆಗೋದು ತುಂಬ ಕಷ್ಟ, ಈ ಥರದ್ದು. ಆಮೇಲೆ ಇರುವಂಥ ಈ BE ಮುಗಿಸ್ಕೊಂಡು ಹೊರಗಡೆ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಕೂಡ ಕೆಲಸ ಸಿಗ್ತಾ ಇಲ್ಲ. ಬಿಕಾಸ್ ಅವರು ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅವರ ನಾಲೆಜ್ ಇಲ್ಲ ಅಥವಾ ಅವ್ರಿಗೆ ಎಕ್ಸ್ಪರ್ಟೀಸ್ ಇಲ್ಲ ಅನ್ನೋದು ನಾವು ಕೇಳ್ತಾನೆ ಇರ್ತೀವಿ. ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಕೊಡುವ ನಿಟ್ಟಿನಲ್ಲಿ ಒಂದು ಕಂಪ್ನಿ, ಒಂದು ಸಂಸ್ಥೆ ಮುಂದೆ ಬರ್ತಾ ಇದೆ. ಅದುವೇ ಸುಬಾ ಸಿಸ್ಟಮ್ ಎಥಿಕ್ ಟೆಕ್ನಾಲಜೀಸ್. ಸೊ ಈ ಒಂದು ಕಂಪನಿಯ ಫೌಂಡರ್ ಡೈರೆಕ್ಟರ್ ಆಗಿರುವಂಥವ್ರೆ ಸುಜನ್ ಅವರು. ಸೊ ಇವತ್ತಿನ ಈ ಒಂದು ಟಾಪಿಕ್ನಲ್ಲಿ ನಾನು ಈ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂದರೆ, ನಮ್ಮ ಎಜುಕೇಷನ್ ಮುಗಿಸ್ಕೊಂಡು ಹೊರಗಡೆ ಬಂದಿರುವಂತಹ ವಿದ್ಯಾರ್ಥಿಗಳು ಅಪ್ಸ್ಕಿಲ್ ಮಾಡ್ಕೊಳ್ಳೋದು ಹೇಗೆ, ಏನೆಲ್ಲ ಅಪ್ಸ್ಕಿಲ್ಲಿಂಗ್ ಮಾಡ್ಕೋಬೇಕು ಮತ್ತು ಏನೆಲ್ಲ ಅಪಾರ್ಚುನಿಟಿಗಳಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಸುಜನ್ ಅವರೇ ತುಂಬ ಧನ್ಯವಾದ ನಮ್ಮ ಸ್ಟುಡಿಯೋ ಬಂದಿರೋದಕ್ಕೆ. ಸೊ ಸುಬಾ ಸಿಸ್ಟಮ್ ಎಥಿಕ್ ಟೆಕ್ನಾಲಜೀಸ್ ನಿಮ್ಮ ಒಂದು ಕಂಪ್ನಿ ಹೆಸರು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕೆ ಈ ಕಂಪ್ನಿನ ಅಥವಾ ಈ ಒಂದು ಗೋಲ್ ನಿಮ್ಮ ಮನಸ್ಸಿಗೆ ಬಂದದ್ದು ಯಾಕೆ? ಸರ್, ಇವಾಗಿರುವಂಥ ದ ಪ್ರೆಸೆಂಟ್ ಡೇ IT ವರ್ಲ್ಡ್, ಆಮೇಲೆ ಉದ್ಯೋಗ ಅವಕಾಶಗಳು, ಆಮೇಲೆ ಉದ್ಯೋಗ ಎಷ್ಟು ಜನರಿಗೆ ಇದು ಉಪಾಧಿ ಕೊಡುವಂಥದ್ದು, ಜೀವನ ಹೇಗೆ ಸಾಗಿಸೋವಂಥದ್ದು, ಇದರಲ್ಲಿ ಇನ್ನೂವರೆಗೂ ಆ ಒಂದು ನಿಟ್ಟಿನಲ್ಲೇ ಇದ್ದೀವಿ ನಾವು. ಅಂದರೆ ಈ ಪ್ರತಿಯೊಂದು ಜಾಬ್ ರಿಲೇಟೆಡೇ ಇದೆ, ಪ್ರತಿಯೊಂದಕ್ಕೂ ಜಾಬ್ ರಿಲೇಟ್ ಆಗಿದೆ, ಲಿಂಕ್ ಆಗಿದೆ. ಸೊ ಇಲ್ಲಿ ಜಾಬ್ ಅನ್ನುವಂಥದ್ದಕ್ಕೆ ಎಲ್ಲಕ್ಕಿಂತ ಮುಖ್ಯ ಪ್ರಾಧಾನ್ಯತೆ ಕೊಡೋದು ಸ್ಕಿಲ್ಸ್. ಸ್ಕಿಲ್ಸ್ ಇದ್ದವರಿಗೆ ಜಾಬ್ಸ್. ಕರೆಕ್ಟ್. ಜಾಬ್ಸ್ ಸುಮ್ಮನೆ ಹಾಗೆ ಎಲ್ಲರಿಗೂ ಬರೋಲ್ಲ. ಜಾಬ್ಸ್ ಸ್ಕಿಲ್ಸ್ ಇಲ್ದಂಗೆ ಜಾಬ್ಸ್ ಅಲ್ಲಿ ಇದ್ರೂ ಅವರು ಭಾಳ ದಿನ ಅದರಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಇಲ್ಲ, ಇದ್ದವ್ರಿಗೂ ಕಂಟಿನ್ಯೂ ಮಾಡ್ತಿದ್ರು ನನ್ನ ಜಾಬ್ ಯಾವಾಗ ಹೋಗುತ್ತೋ, ನಾನು ಯಾವಾಗ ಲೇ ಆಫ್ ಮಾಡುತ್ತೋ ಕಂಪ್ನಿ ಅನ್ನೋವಂಥ ಒಂದು ಹೆದರಿಕೆಯಲ್ಲಿ ಒಂದು ಜೀವನ ಸಾಗಿಸ್ತಿದ್ದಾರೆ. ಹೌದು. ದೇರ್ ಆರ್ ಮೆನಿ ಪೀಪಲ್, ಒಬ್ಬರು ಇಬ್ಬರು ಅಂತಲ್ಲ, ಭಾಳ ತುಂಬ ಜನರಿಗೆ ಇದೆ. ಆದರೆ ಅದರಲ್ಲೂ ಜಾಬ್ಸು ಸ್ಕಿಲ್ಸು ಆಲ್ರೆಡಿ ಇವರು ಈ ಮಾರ್ಕೆಟಲ್ಲಿ ಎಕ್ಸಿಸ್ಟಿಂಗ್ ಜಾಬ್ಸಲ್ಲಿ ಇದ್ದಾರೆ ಅಂತ ಅಂದರೆ ಅರ್ಥ ದೇ ಹ್ಯಾವ್ ಸಮ್ ಪೊಟೆನ್ಷಿಯಲ್. ಸುಮ್ಮನೆ ಹಾಗೇ ಅವ್ರಿಗೆ ಜಾಬ್ ಸಿಗಲಿಲ್ಲ, ಹಾಗೆ ಅವರು ಅಷ್ಟು ವರ್ಷ ಜಾಬ್ಸಲ್ಲೂ ಅವರು ಕಂಟಿನ್ಯೂ ಮಾಡ್ತಾ ಇಲ್ಲ. ಸ್ವಲ್ಪ ಸ್ಕಿಲ್ಸ್ ಇರೋದ್ರಿಂದ, ಆ ಒಂದು ಎಬಿಲಿಟಿ ಇರೋದ್ರಿಂದನೇ ಇವರು ಆ ಜಾಬಲ್ಲಿ ಸರ್ವೈವ್ ಆಗ್ತಿದ್ದಾರೆ. ಕರೆಕ್ಟ್. ದಟ್ ಈಸ್ ಗುಡ್. ಸರ್ವೈವ್ ಅನ್ನೋದು ಒಂದು ಅದೇ ವರ್ಡ್. ಓಕೆ, ಸರ್ವೈವ್ ಆಗ್ತಿರೋದ್ರ ಬಗ್ಗೆ ಬೇರೆ ವಿಚಾರ. ಬಟ್ ಸರ್ವೈವ್ ಆಗದೇ ಇರೋಂಥವ್ರು ಈ ಪ್ರೋಗ್ರಾಮ್ ನೋಡ್ತಿರ್ತಾರೆ. ಸೊ ಅಂಥವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ವೈವ್ ಟು ದ ಫಿಟ್ಟೆಸ್ಟ್ ಒಂದು ಕಡೆ ಆಯಿತು. ನೆಕ್ಸ್ಟ್, ಫಸ್ಟ್ ಪ್ರೂವ್ ಯುವರ್ ಸೆಲ್ಫ್ ದಟ್ ಯು ಆರ್ ಫಿಟ್ ಫಾರ್ ದ ಅಪ್ಕಮಿಂಗ್ ಜಾಬ್ಸ್. ದ ಅಪ್ಕಮಿಂಗ್ ಆಪರ್ಚುನಿಟೀಸ್ that are going to be generated, that are going to be created by many organizations. If you have the rights, or like you have the skills, ಆ ಒಂದು ಸ್ಕಿಲ್ಸ್ ಇದ್ದಾಗ you are fit for a particular job what you are actually looking for. ಎಸ್. ನಾನು ಇನ್ನೊಂದು ಸ್ವಲ್ಪ ಇವ್ರ ಕಂಪನಿ ಬಗ್ಗೆ ಹೇಳೋದಾದರೆ, ಈಗ ಸುಬಾ ಸಿಸ್ಟಮ್ ಎಥಿಕ್ ಟೆಕ್ನಾಲಜೀಸ್ ಮೊದಲನೇ ಕೋರ್ಸ್ ಲಾಂಚ್ ಮಾಡ್ತಾ ಇದೆ BIT 108 ಅಂತ. ಬೇಸಿಕ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳಿ ಆ ಕೋರ್ಸನ್ನು ಈಗ ಲಾಂಚ್ ಮಾಡ್ತಾ ಇದೆ. ಅದರಲ್ಲಿ ಏನೆಲ್ಲ ಬರುತ್ತೆ? ಸೊ ಫಸ್ಟ್ ಥಿಂಗ್ ಈಸ್
ಇದರಲ್ಲಿ ಮೇನ್ ಬೇಸಿಕ್ಸ್ ಆ್ಯಂಡ್ ಮೇನ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಐ ಟಿ ಡೊಮೇನ್ Okay. ಅನ್ನುವಂಥವು ಓಕೆ ಫಸ್ಟ್ ಬರುವಂಥದ್ದು, ಫಸ್ಟ್ ಅಂತಲ್ಲ, ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಅದರಲ್ಲಿ ಸರ್ವರ್ಸ್ ಇರ್ಬೋದು, ನೆಕ್ಸ್ಟ್ ಕ್ಲೌಡ್ ಕಂಪ್ಯೂಟಿಂಗ್ ಇರ್ಬೋದು, ಓಕೆ ದೆನ್ ಕಮ್ಸ್ ದ ನೆಟ್ವರ್ಕಿಂಗ್, ಅಗೇನ್ cyber security, and it again moves on to like if the present generation technology or the domain that's AI, ML, data science. ಸೊ ಈ ಒಂದು ಕ್ಷೇತ್ರಗಳಲ್ಲಿ ಐ ಟಿ ಕ್ಷೇತ್ರಗಳಂತ ಅಂತೀವಿ. ಆ ಇಡೀ ಒಂದು ದೊಡ್ಡ ಸಮುದ್ರದಲ್ಲಿ ಇದು ಒಂದೊಂದು ಚಿಕ್ಕ ಪಾರ್ಟ್ ಪೋರ್ಷನ್. ಅದರಲ್ಲಿ ಸರ್ವರ್ಸ್, ಸೊ ಬೇಸಿಕ್ಸ್ ಆಫ್ ಸರ್ವರ್ಸ್ ವಿಲ್ ಬಿ ಕವರ್ಡ್ ಇನ್ ದಿಸ್ ಸರ್ಟಿಫಿಕೇಶನ್. ದೆನ್ ವಿ ವಿಲ್ ಬಿ ಲೈಕ್ ಲುಕಿಂಗ್ ಇನ್ ಟು ದ ಕ್ಲೌಡ್ ಕಂಪ್ಯೂಟಿಂಗ್. ದಟ್ ವಿಲ್ ಅಗೇನ್ ಬಿ ದ ಬೇಸಿಕ್ಸ್. That is like BID 108, basics of servers A to Z, basics of servers like cloud computing A to Z, basics of networking A to Z, then continued with cyber security, AI, ML, data science. ಇದನ್ನ ಯಾರು ಮಾಡ್ಬೇಕು ಆ್ಯಕ್ಚುಲಿ? ಅಂದರೆ ಈಗ ನಮ್ಮ ಸ್ಟೂಡೆಂಟ್ಸ್ ನೋಡ್ತಿರ್ತಾರೆ, ಬಿ ಮಾಡೋರು ನೋಡ್ತಿರ್ತಾರೆ, ಅಥವಾ ಬಿ ಮುಗಿಸ್ದವ್ರು ನೋಡ್ತಿರ್ತಾರೆ, ಅಥವಾ ಬಿ ಮುಗಿಸಿ ಆಲ್ರೆಡಿ ಕೆಲಸ ಮಾಡ್ತಿರೋರು ನೋಡ್ತಿರ್ತಾರೆ, ಅಥವಾ ಕೆಲಸ ಮಾಡಿ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ನಾನು ಚೇಂಜ್ ಮಾಡಬೇಕು, ನನ್ನ ಪ್ರೊಫೆಷನ್ ಅಲ್ಲ, ನನ್ನ ಕಂಪ್ನಿ ಚೇಂಜ್ ಮಾಡಬೇಕು, ಸ್ವಲ್ಪ ಹೈಯರ್ ಅಪ್ ನಾನು ರ್ಯಾಂಕ್ ಹೋಗಬೇಕು ಅನ್ನೋದು ಅಪ್ಗ್ರೇಡ್ ಮಾಡ್ಕೊ, ಅಪ್ ಯಾ ಪ್ರಮೋಷನ್. ಸೊ ಯಾರಿಗಿದೆ ಏನು BE ಮಾಡ್ತಿದ್ದವರು ಆರ್ ಡಿಗ್ರಿ ಗ್ರ್ಯಾಜುಯೇಷನ್ ಮಾಡ್ತಿರೋವಂಥವ್ರಿಗೂ ಇದು ಯೂಸ್ಫುಲ್. ಬಿಕಾಸ್ ಅವ್ರು ಮುಗಿಸಿ ಹೊರಗಡೆ ಮಾರ್ಕೆಟಿಗೆ ಬಂದಾಗ ಜಸ್ಟ್ ಇನ್ ಕೇಸ್ ಕ್ಯಾಂಪಸ್ ಇಂಟರ್ವ್ಯೂ ಬರದೇ ಇರ್ಬೋದು ಆ ಇಯರ್, ಇಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಅವ್ರು ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಸೊ ಅವರು ಈ ಎಜುಕೇಷನ್, ಈ ಒಂದು ಸರ್ಟಿಫಿಕೇಷನ್ನ ಆವಾಗ ಅವ್ರು ಇಂಜಿನಿಯರಿಂಗು, ಅವರು BA, BCom, BSc ಮಾಡಬೇಕಾದ್ರೆ ಈ ಸರ್ಟಿಫಿಕೇಷನ್ ಮಾಡಿದರೆ there are a lot of opportunities open for them ಓಕೆ soon after their graduation. ಎಸ್ ಎಸ್ BE ಮಾಡಿದ್ದಂಥವರು, ಇಲ್ಲ ಆಲ್ರೆಡಿ BA, BCom, BSc ಗ್ರ್ಯಾಜುಯೇಟ್ ಆದಂಥವರು ಜಾಬ್ ಹುಡುಕ್ತಿದ್ರೆ ಫಸ್ಟ್ ಎಲ್ಲಿ ಪ್ರಾಬ್ಲಮ್ ಆಗ್ತಿರೋದು? ಸ್ಕಿಲ್ಸಲ್ಲಿ. ಡು ಯು ಹ್ಯಾವ್ ದ ಸ್ಕಿಲ್ಸ್? ನಿಮಗೆ ಆ ಬೇಕಾದಂಥ ಸ್ಕಿಲ್ಸ್ ಇದೆಯಾ ಅದನ್ನು ನೋಡ್ಕೊಳ್ಳಿ. ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ಸ್. ಸೊ ಇವೆರಡು ಈ ಸರ್ಟಿಫಿಕೇಶನಿಂದ ಬಿಲ್ಡ್ ಆಗುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಬಿಲ್ಡ್ ಆಗುತ್ತೆ. ಪ್ರತಿಯೊಂದು ನೀವು ಒಂದು ನ್ಯೂಸ್ ಪೇಪರ್ ಓದಿದ್ದಾಗೆ ಪ್ರತಿದಿನ ಒಂದು ತಿಂಗಳು ಓದಿದ್ದಾದ್ಮೇಲೆ, ಒಂದು ತಿಂಗಳಾದಮೇಲೆ ನಿಮಗೆ ಆ ಒಂದು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ನೀವು ಏನು ಅಲ್ಲಿ ಬಿಲ್ಡ್ ಮಾಡ್ಕೊಂಡಿದ್ದೀರೋ ಈ ತಿಂಗಳಲ್ಲಿ ಇಷ್ಟು ಕಂಟಿನ್ಯೂಸ್ ಒಂದು ಪ್ರಾಸೆಸ್ ಅಲ್ಲಿ ನಿಮಗೆ ಕಾಣುತ್ತೆ ಒಂದು ತಿಂಗಳಾದಮೇಲೆ. ಲೈಕ್ ವೈಸ್ ಈ ಸರ್ಟಿಫಿಕೇಷನ್ನು ಓದ್ತಾ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್, ಸೆಂಟೆನ್ಸ್ ಫಾರ್ಮೇಷನ್, ಆಮೇಲೆ ವರ್ಡಿಂಗ್ಸ್ ಹೇಗೆ ಫಾರ್ಮ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಇವೆಲ್ಲವೂ ಗೊತ್ತಾಗುತ್ತೆ. ಕಮ್ಯುನಿಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಸಮ್ಟೈಮ್ಸ್, ನಾಟ್ ಆಲ್ ದ ಟೈಮ್ಸ್, ಬಟ್ ಇಟ್ ಈಸ್ ಸೈಡ್ ಬೈ ಸೈಡ್. ಎರಡು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಲಿ. One has to express, and communication is one thing where you can express is our. ಇದರಲ್ಲಿ ಇನ್ನೊಂದು ಪಾಯಿಂಟ್ ನಾನು ಮಿಸ್ ಮಾಡಿದೆ ಹೇಳಬೇಕಾದ್ರೆ, ಬಟ್ ಅವ್ರು ತಗೊಂಡ್ರು ಅದನ್ನ. ಆ ಪಾಯಿಂಟ್ ಏನಂತಂದ್ರೆ, ನಾವು BE ಓದ್ತಾ ಇರೋರು, BE ಮುಗಿಸಿರೋರು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ, ಅಥವಾ ಆಲ್ರೆಡಿ ಕೆಲಸದಲ್ಲಿರೋರು. ಬಟ್ BE ಬಿಟ್ಟು ಕೂಡ BCom ಮಾಡಿದ್ದಾರೆ ಕೆಲವೊಬ್ರು, BA ಮಾಡಿದ್ದಾರೆ, BSc ಮಾಡಿದ್ದಾರೆ, ಅಥವಾ ಇನ್ನೊಂದು ಯಾವುದೋ ಡಿಪ್ಲೊಮಾ ಕೋರ್ಸ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಡಿಪ್ಲೊಮಾ ಅದು ಟೆಕ್ನಿಕಲ್ ಮಾಡಿರ್ಬೋದು, ನಾನ್ ಟೆಕ್ನಿಕಲ್ ಮಾಡಿರ್ಬೋದು, ಏನು ಬೇಕಾದ್ರೂ ಮಾಡಿರ್ಬೋದು. ಅಂಥವರು ಕೂಡ ಈ ಕೋರ್ಸನ್ನು ತಗೋಬಹುದು. ಹೌದು, ಈ ಕೋರ್ಸ್ ಅನ್ನೋದು ಬರೀ ಒಂದು ಪರ್ಟಿಕ್ಯುಲರ್ ಡೊಮೇನ್, ಒಂದು ಪರ್ಟಿಕ್ಯುಲರ್ ಒಂದೇ ವಿಧವಾದಂಥ ಎಜುಕೇಷನ್ ಬ್ಯಾಕ್ಗ್ರೌಂಡು ಅನ್ನೋವಂಥದ್ದು ಇರಲ್ರಿ. ಇದರಲ್ಲಿ ನಾಲೆಜ್, ಸೊ ನಾಲೆಜ್ ಈಸ್ ಇಂಪಾರ್ಟೆಂಟ್. ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಒಂದು ನಾಲೆಜ್ ಇರಬೇಕು ಅಂತಾರೆ. ಎಲ್ಲ ಕ್ಷೇತ್ರನೂ ನನಗೆ ಗೊತ್ತಿರಬೇಕು ಅಂತಂದರೆ ಪ್ರತಿಯೊಂದ್ರದ ಮೇಲೆ ಒಂದು ಸ್ವಲ್ಪನಾದರೂ ಅದು ತಿಳ್ಕೊಂಡಿರ್ಬೇಕು. ಎಕ್ಸಾಕ್ಟ್ಲಿ. ಆ ಸ್ವಲ್ಪ ಅನ್ನೋದು ತುಂಬ ದೊಡ್ಡದಾಗಿ ಯೂಸ್ ಆಗುತ್ತೆ ಹೋಗ್ತಾ. ಎಲ್ಲದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಆ್ಯಕ್ಚುಲಿ ಫಸ್ಟು. ಓಕೆ, ಅದಾದಮೇಲೆ ನೀವು ಎಕ್ಸ್ಪರ್ಟೀಸ್ ಆಗಿ ನೀವು ಕೋರ್ ಸಬ್ಜೆಕ್ಟ್ ಹೋಗುತ್ತೆ. ಸೊ ಇದು ನೀವು ಈಗ ಈ ಕೋರ್ಸನ್ನು ತೊಗೊಳ್ಬೇಕು ಅಂದ್ಕೊಂಡವರು, ಈಗ ಯಾರೋ ನಮ್ಮ ನೋಡುಗರು, ಓಕೆ, ಇದು ಯಾವಾಗಿಂದ ಲಾಂಚ್ ಆಗ್ತಾ ಇದೆ ಮತ್ತು ಇದ್ರ ಹಿನ್ನೆಲೆ ಬಗ್ಗೆ, ಅಂದರೆ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಎಸ್, ನಾವು ಹೋದ ವರ್ಷ ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ 2024. ಅದು ಆದಮೇಲೆ ನಾವು ಈ ಪ್ರಾಡಕ್ಟ್ನ ಬಿಲ್ಡ್ ಮಾಡಿದ್ವಿ. ಸೊ ನಮ್ಮದು ಇವಾಗ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇದೇ ವಾರದಲ್ಲಿ ನಾವು ಲಾಂಚು ಮಾಡ್ತಾ ಇದ್ದೀವಿ ಆನ್ಲೈನ್. ಆಮೇಲೆ ನಾವು ಮೊಬೈಲ್ ವರ್ಷನ್ ಕೊಡ್ತಾ ಇಲ್ಲ. ಮಕ್ಕಳಿಗೆ ಮೊಬೈಲ್ ಹಿಂಗೆ ಇಟ್ಕೊಂಡು ಓದೋ ವಿಧಾನ ಅಲ್ಲ ಅನ್ನೋವಂಥದ್ದು ಒಂದು
ಫಾಲೋ ಮಾಡೋವಂಥವ್ನು ನಾನು. Correct. ಹಂಗಾಗಿ ಕಂಪ್ಯೂಟರ್ ಎದುರಿಗೆ ಕುಂತು ಓದೋ ಅಂಥ ಪ್ರಾಕ್ಟೀಸ್ ಬೇರೆ ಆಗುತ್ತೆ, ಮೊಬೈಲ್ ಮಂಚದ ಮೇಲೆ ಮಕ್ಕೊಂಡು ಮೊಬೈಲಿಗೆ ನೋಡಿ ಪ್ರಾಕ್ಟೀಸ್ ಮಾಡೋ ಅಂಥದ್ದು ಬೇರೆ ಆಗುತ್ತೆ. ಕರೆಕ್ಟ್. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮುಂದೆ ಇವರ ಆಸಕ್ತಿಗೆ ತಕ್ಕಂಗೆ ಅದನ್ನು ಬಿಲ್ಡ್ ಮಾಡ್ತೀವಿ. ಇನ್ನು ಗ್ರಾಫಿಕಲ್ ವೇ, ಅವರಿಗೆ ಇಷ್ಟ ಆಗುವಂಥ ವಿಧಾನ, ಓದೋ ಅಂಥದ್ದನ್ನು ಒಂದು ಪ್ರೆಷರಿಂದ ಓದೋ ಅವಶ್ಯಕತೆ ಇಲ್ಲ, ಇಷ್ಟದಿಂದ ಓದಬೇಕು. ಸೊ ಅಂಥ ಒಂದು ಪ್ರಾಸೆಸ್ಸನ್ನು ಬಿಲ್ಡ್ ಮಾಡೋದಕ್ಕೆ ವಿ ಹ್ಯಾವ್ ಸ್ಟಾರ್ಟೆಡ್ ದಟ್ ಎಂಟೈರ್ ಪ್ರಾಸೆಸ್. ಸೊ ಅದಾದಮೇಲೆ ನಮ್ಮ ಕಂಪ್ನಿ ಇವರಿಗೆ ಪ್ರತಿಯೊಂದು ಅವೈಲಬಲ್ ಇರಬೇಕು ಅನ್ನೋವಂಥದ್ದು, ಅಫೋರ್ಡಬಲ್ ಇರಬೇಕು. ಒಂದು ಸರ್ಟಿಫಿಕೇಟು ಮಾರ್ಕೆಟಲ್ಲಿ ಅವ್ರು ರಿಯಲ್ ಟೈಮ್ ನಾಲೆಡ್ಜು, ರಿಯಲ್ ಟೈಮ್ ಒಂದು ಬೇಕಾದಂಥ ಸ್ಕಿಲ್ಸ್ನ ಬಿಲ್ಡ್ ಮಾಡೋ ಥರ ಇರಬೇಕು. ಆ ರಿಯಲ್ ಟೈಮ್ ಸ್ಕಿಲ್ಸ್ನ ಬಿಲ್ಡ್ ಮಾಡೋ ಅಂಥ ಒಂದು ಪ್ರಾಸೆಸ್ಸು ಈ BIT 108. ಓಕೆ. ಈ BIT 108 ಒಂದು 2, 3, 4 ತಿಂಗಳು ಆಗ್ಬೋದು. ಒಬ್ಬೊಬ್ಬರು ಒಂದೊಂದು ಟೈಮು ಅಳವಡಿಸಿರುವಂಥ ಟೈಮು, ಅವ್ರು ಆ ಒಂದು ಸಬ್ಜೆಕ್ಟ್ ಮೇಲೆ ಆಸಕ್ತಿ, ಆ ಆಸಕ್ತಿ ಮೇಲೆ ಅವ್ರು ಎಷ್ಟು ಟೈಮು ಒಂದು ಸಬ್ಜೆಕ್ಟಿಗೆ ಕೊಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಒಬ್ಬರು ನಾನು 1.5 ತಿಂಗಳಲ್ಲಿ ಮುಗಿಸ್ತೀನಿ, ಇನ್ನೊಬ್ಬರು 2.5 ತಿಂಗಳು ಮುಗಿಸ್ತಾರೆ. ನಮ್ಗಿಂತ ಇನ್ನೂ ಇಂಟ್ರೆಸ್ಟ್ ತೋರಿಸಿದಂಥವ್ರು 15 ದಿನದಲ್ಲೂ ಮುಗಿಸೋರು ಇದ್ದಾರೆ, ನಮ್ಮ ಕಂಪ್ನಿಯಲ್ಲೇ ಇದ್ದಾರೆ. ಆ ಥರ ಎಬಿಲಿಟಿ ಇದ್ದಂಥವ್ರು. ಇಟ್ಸ್ ನಾಟ್ ಅಬೌಟ್ ಎಬಿಲಿಟಿ, ಇಟ್ಸ್ ಅಬೌಟ್ ಪೇಯಿಂಗ್ ಅಟೆನ್ಷನ್ ಆ್ಯಂಡ್ ಸೈಮಲ್ಟೇನಿಯಸ್ಲಿ ವಿ ಶುಡ್ ಆಲ್ಸೋ ಟೇಕ್ ಕೇರ್ ಆಫ್ ದ ಅದರ್ ಥಿಂಗ್ಸ್. ಒಂದಲ್ಲ ಎರಡಲ್ಲ, ಎಲ್ಲ ಕಮಿಟ್ಮೆಂಟ್ಸು ನೋಡ್ಕೊಂಡು ಈ ಒಂದು ಓದುವಂಥದ್ದಕ್ಕೆ ಟೈಮ್ನು ಕೊಡಬೇಕಾಗುತ್ತೆ. ಕರೆಕ್ಟ್. ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅವರು 1 ತಿಂಗಳಲ್ಲಿ ಮಾಡ್ಬೋದು, 3 ತಿಂಗಳಲ್ಲಿ ಮಾಡ್ಬೋದು ಅಂಥೇಳಿ. ಸೊ ಈ ಕಂಪ್ಲೀಟ್ ಮಾಡೋದಂದ್ರೆ ಏನು ಅಂದರೆ, ಈಗ ಒಂದು ವಿಡಿಯೋ ಕೋರ್ಸ್ ನಾನು ತೊಗೊಂಡೆ ಫಾರ್ ಎಕ್ಸಾಂಪಲ್, ಅದರಲ್ಲಿ 10 ವಿಡಿಯೋಗಳಿದೆ ಅಂತ ಅಂದ್ಕೊಳ್ಳಿ. ಒಂದ್ಸಲ ನಂಗೆ ಕೊಟ್ಟ ಮೇಲೆ ನಾನು ಓದಿದನೋ ಇಲ್ವೋ ಅನ್ನೋದನ್ನು ಯಾರೂ ಕೇಳಲ್ಲ. ಆ ಥರದ್ದು ಒಂದು ಸಿಸ್ಟಮ್ಗಳಿದೆ, ಕೆಲವೊಂದು ನಾನು ನೋಡಿದ್ದೀನಿ, ನಾನೇ ತೊಗೊಂಡಿದ್ದೀನಿ, ಬಟ್ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಯಾರೂ ಕೇಳಲ್ಲ, ಸರ್ಟಿಫಿಕೇಟ್ ಕೊಡಲ್ಲ, ನಮ್ಮನ್ನು ಅಸೆಸ್ ಮಾಡೋಂಥ ಸಿಸ್ಟಮ್ ಇಲ್ಲ ಯೂಶ್ವಲಿ. ಓಕೆ, ಬಟ್ ನಿಮ್ಮಲ್ಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಮಲ್ಲಿ ಒಂದು ಸರ್ಟಿಫಿಕೇಟ್ ಕೊಡೋದು ಅಂದರೆ ಯು ಬೈ ದ ಕೋರ್ಸ್, ಬಟ್ ನೀವು ಪಾಸ್ ಆಗಬೇಕು ಅಂದರೆ ನೀವು ಓದಬೇಕಾಗತ್ತೆ. ಅದನ್ನು ಅಸೆಸ್ ಮಾಡೋವಂಥ ಸಿಸ್ಟಮ್, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ವಿ ಹ್ಯಾವ್ ಸೆಟ್ ಎ ವೆರಿ ಬ್ಯೂಟಿಫುಲ್ ಅಸೆಸ್ಮೆಂಟ್ ಸಿಸ್ಟಮ್ which is globally recognized. The exam system, the assessment system is globally recognized. ಆ ಒಂದು ಪ್ರಾಸೆಸ್ಸಲ್ಲೇ ನೀವು ಇವತ್ತು ಕೋರ್ಸ್ನ ಬೈ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಆಮೇಲೆ ಅಲ್ಲಿರೋ ಓದೋದಕ್ಕೆಲ್ಲ ಸೌಲಭ್ಯ ಎಲ್ಲವೂ ಕೊಟ್ಟಿರ್ತೀವಿ. ಓದ್ಕೊಂಡು ಆದಮೇಲೆ ನೀವು ವಾಟ್ಸ್ ನೆಕ್ಸ್ಟ್ ಅಂತ ಕೇಳಿದ್ದಾಗ ನೀವು ನಿಮ್ಮ ಎಕ್ಸಾಮು ಸ್ಕೆಡ್ಯೂಲ್ ಮಾಡ್ಕೊಳೋವಂಥ ಒಂದು ಅವಕಾಶ ಕೊಟ್ಟಿದ್ದೀವಿ. ಓಕೆ, ಆ ಅವಕಾಶ ಸ್ಕೆಡ್ಯೂಲ್ ಮಾಡ್ಕೊಂಡಿರೋದು ನೀವು ಥ್ರೂಔಟ್ ಇಂಡಿಯಾ ಪಿಯರ್ಸನ್ ಟೆಸ್ಟ್ ಸೆಂಟರ್ ಇರ್ತವೆ, ಟೆಸ್ಟ್ ಸೆಂಟರ್ಸ್, ಅಲ್ಲಿ ಆದರೂ ಸ್ಕೆಡ್ಯೂಲ್ ಮಾಡ್ಕೋಬೋದು ನಿಮ್ಮ ಆ ಒಂದು ಟೈಮ್ ಟೇಬಲ್ ಪ್ರಕಾರ. ಇಲ್ಲ, ಆ ಒಂದು ಸ್ಕೆಡ್ಯೂಲ್ ಮಾಡ್ಕೊಳ್ಳೋದು ಎಕ್ಸಾಮ್ನ ಸ್ಕೆಡ್ಯೂಲ್ ಮಾಡ್ಕೊಂಡು ಮನೆಯಿಂದನೇ ಕುಂತು, ಇಲ್ಲ ನೀವು ಎಲ್ಲಿಂದ ನೀವು ಇವಾಗ ಒಂದು ನಿಮ್ಮ ಊರಲ್ಲಿದ್ದೀರಾ, ನಿಮ್ಮೂರಿಂದ ಇಲ್ಲಿ ಬೆಂಗಳೂರಿಗೆ ಬರೋದಕ್ಕೆ ಸ್ವಲ್ಪ ಟೈಮು ಹಿಡಿಯುತ್ತೆ, ಸ್ವಲ್ಪ ಹೋಗೋದು ಬರೋದು ಖರ್ಚು ಇರುತ್ತೆ. ಆ ಥರ ಇಲ್ದಂಗೆ ಮನೆಯಿಂದನೇ ಕುಂತು ಎಕ್ಸಾಮ್ ತಗೊಳ್ಳೋವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಆ ಅವಕಾಶನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಬಟ್ ರೂಲ್ಸ್ ಇದ್ದಾವೆ. ಒಂದು ಆನ್ಲೈನ್ ಎಕ್ಸಾಮು ನೆಕ್ಸ್ಟ್, ದಟ್ ಈಸ್ ದ ಫ್ಯೂಚರ್ ಆಫ್ ಎಕ್ಸಾಮ್ಸ್, CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತೀವಿ. ಸೊ ಅದಕ್ಕೆ ನೀವು ಕುಂತು ಒಂದು ಎಕ್ಸಾಮ್ ತಗೊಳ್ಳೋ ವಿಧಾನ, ಆಲ್ ಎಕ್ಸಾಮ್ ಅಲ್ಲಿ ಕುಂತು ತಗೊಳ್ಳೋ ಎಕ್ಸಾಮು, ಈ ಎಕ್ಸಾಮು ಕಂಪ್ಯೂಟರ್ ಎದುರಿಗೆ ಮನೆಯಲ್ಲೇ ಕುಂತು ತಗೊಳ್ಳೋಂಥ ಆನ್ಲೈನ್ ಎಕ್ಸಾಮು ವಿಲ್ ಬಿ ಅ ಪ್ರಾಕ್ಟರ್ಡ್ ಆನ್ಲೈನ್ ಎಕ್ಸಾಮ್ ಅಂತೀವಿ. ಅಂದರೆ ಒಬ್ಬರು ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಪ್ರತಿಯೊಂದು ಹಾವಭಾವ, ನಿಮ್ಮ ಒಂದು ನಡವಳಿಕೆ ಎಕ್ಸಾಮ್ ಬರೀಬೇಕಾದ್ರೆ ನೋಡ್ತಾ ಇರ್ತಾರೆ, ಮಾನಿಟರ್ ಮಾಡ್ತಾ ಇರ್ತಾರೆ. ಓಕೆ, ಅಂದರೆ ನೀವು ಆನ್ಲೈನಲ್ಲಿ ಎಕ್ಸಾಮ್ ತೊಗೊಂಡ್ರು ಕೂಡ ನೀವು ಕಾಪಿ ಮಾಡದಿರೋ ಹಾಗೆ, ನೀವು ಯಾವುದೇ ಮಾಲ್ ಪ್ರಾಕ್ಟೀಸ್ ಮಾಡದೇ ಇರೋ ಹಾಗೆ ಎನ್ಶೂರ್ ಮಾಡೋಕ್ಕೆ ಒಂದು ಸಿಸ್ಟಮ್ ಇದೆ. ಸೊ ಅದನ್ನು ಅದ್ರ ಬಗ್ಗೆ ಏನು ಹೇಳ್ತಾ, ಅದು ಪಿಯರ್ಸನ್ ಅಸೆಸ್ಮೆಂಟ್ ಸಿಸ್ಟಮ್ ಅಂತ. ಪಿಯರ್ಸನ್ ಇಸ್ ಎ ಗ್ಲೋಬಲ್ ಪಯನರ್ ಇನ್ ಎಕ್ಸಾಮಿನೇಷನ್ಸ್. So they are our official partners. We have collaborated with Pearson, which is a well-recognized organization. They are the pioneers. So ಇವಾಗ ಅವರು ಈ ಒಂದು ಪ್ರಾಸೆಸ್, ಈ ಒಂದು ಎಕ್ಸಾಮ್ ತಗೋಬೇಕಾದ್ರೆ ಆನ್ಲೈನ್ ಎಕ್ಸಾಮ್ನ ಅವರು ಮಾನಿಟರ್ ಮಾಡ್ತಾರೆ. ಅದು ಅಲ್ಲದೆ ಇದೇ ವಿಧಾನ ಅವ್ರ ಟೆಸ್ಟ್ ಸೆಂಟರ್ಸ್ 300+ ಟೆಸ್ಟ್ ಸೆಂಟರ್ಸ್ ಇದಾವೆ ಇಂಡಿಯಾ, ಭಾರತಾದ್ಯಂತ. ಎಲ್ಲೇ ಹೋದ್ರೂ ಯಾವ ಊರಿಗೆ ಒಂದು ಟೆಸ್ಟ್ ಸೆಂಟರ್ ಹತ್ರ ಇದೆಯೋ ಆ ಒಂದು ಟೆಸ್ಟ್ ಸೆಂಟರಲ್ಲಿ ಅವ್ರು ಎಕ್ಸಾಮ್ ಸ್ಕೆಡ್ಯೂಲ್ ಮಾಡ್ಕೋಬೋದು. ಎಕ್ಸಾಕ್ಟ್ ಅವ್ರ ಟೈಮ್ ಪ್ರಕಾರ ಟೈಮ್ ಟೇಬಲ್ ಇರುತ್ತೆ. ಇವರಿಗೆ ನಾನು ಫ್ರೈಡೇ ಫ್ರೀ ಇರ್ತೀನಿ,
ಫ್ರೈಡೇ ಈವ್ನಿಂಗ್ 2 o'clock, ಲೈಕ್ 3 o'clock, 4 o'clock, 5 o'clock ಫ್ರೀ ಆಗ್ತೀನಿ. ಸೊ 5 to 6 ಇಲ್ದಿದ್ರೆ ಮಧ್ಯಾಹ್ನ 2ರಿಂದ 3 ಗಂಟೆ, ಲೈಕ್ 3 hours ಎಕ್ಸಾಮ್ ಇದು. ಓಕೆ 180 minutes ಎಕ್ಸಾಮ್, ನಾಟ್ ಅ ಸ್ಮಾಲ್ ಎಕ್ಸಾಮ್. ಸೊ ಅದರಲ್ಲಿ ಪಾಸ್ ಆದರೆ ನೀವು ಸರ್ಟಿಫಿಕೇಟ್ ಕೊಡ್ತೀರಾ? ಪಾಸ್ ಆದರೆ ಸರ್ಟಿಫಿಕೇಟ್ ಕೊಡ್ತೀವಿ. ಓಕೆ ಓಕೆ ಪಾಸ್ ಆದರೆ ಸರ್ಟಿಫಿಕೇಟ್ ಕೊಡ್ತೀವಿ. ಅದಾದಮೇಲೆ ಆ ಪಾಸ್ ಆಗೋ ಅಂಥದ್ದು ಯು ಹ್ಯಾವ್ ಟು ಸ್ಕೋರ್ ಅಟ್ಲೀಸ್ಟ್ 105 marks ಔಟ್ ಆಫ್ 150. 150 out of 150, 105 Yes. marks you have to score ಔಟ್ ಆಫ್ 180 minutes. in 180 minutes. 180 ನಿಮಿಷದಲ್ಲಿ 105 ಮಾರ್ಕ್ ಮಿನಿಮಮ್ ಸ್ಕೋರ್ ಮಾಡಬೇಕು. ಓಹೋ 150 ಕ್ವಶನ್ ಇರುತ್ತೆ. ಓಕೆ ಓಕೆ 150 ಮಾರ್ಕ್ಸ್ ಇಂದ್ರಲ್ಲಿ 150 ಮಾರ್ಕಿನ ಕ್ವಶನ್ ಪೇಪರ್ ಇದು. ಅದರಲ್ಲಿ 105 ಇಸ್ ದ ಸ್ಕೋರಿಂಗ್. ಅಕಸ್ಮಾತ್ ಫೇಲ್ ಆದರೆ ಫೇಲ್ ಆದರೆ ಯು ಹ್ಯಾವ್ ಟು ಮತ್ತೆ ಬರಬೇಕು. ನೀವು ಬರೀ ಎಕ್ಸಾಮಿಗೆ ಮಾತ್ರ ದುಡ್ಡು ಪೇ ಮಾಡಿ. ವಿ ಆರ್ ನಾಟ್ ಆಸ್ಕಿಂಗ್ ಯು ಟು ಸ್ಟಾರ್ಟ್ ಯುವರ್ ಜರ್ನಿ. ಮತ್ತೆ ಮೊದಲನೇ ಮೆಟ್ಲಿಂದ ಏರಬೇಕು ಅಂತ ಅನ್ನೋದಿಲ್ಲ. ನೀವು ಎಲ್ಲಿ ಎಡವಿದ್ರೋ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಜಸ್ಟ್ ಪೇ ದ ಎಕ್ಸಾಮ್ ಫೀ, ಓಕೆ ನಾಟ್ ದ ಕೋರ್ಸ್ ಫೀ. ಯಾ ಜಸ್ಟ್ ಪೇ ದ ಎಕ್ಸಾಮ್ ಫೀ ಅಂಡ್ ಅಟೆಂಡ್ ದ ಎಕ್ಸಾಮ್. ಎಸ್, ಅಟೆಂಡ್ ದ ಎಕ್ಸಾಮ್, ಸ್ಕೆಡ್ಯೂಲ್ ಯರ್ ಎಕ್ಸಾಮ್, ಪ್ರಿಪೇರ್ ವೆಲ್. ಎಲ್ಲಿ ಮಿಸ್ ಆಗಿದೆ, 5 ಡೊಮೇನ್ ಇರುತ್ತೆ ಇಲ್ಲಿ, ಬೇಸಿಕ್ ಡೊಮೇನ್ಸ್. ಆ ಡೊಮೇನ್ಸ್ನೆಲ್ಲ ಮತ್ತೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಒಂದು ಡೊಮೇನು ಸರ್ವರ್ ಅನ್ನುವಂಥ ಒಂದು ಡೊಮೇನಿಂದ 20 ಕ್ವಶನ್ ಬಂದರೆ, ನೆಕ್ಸ್ಟ್ ಡೊಮೇನು ಕ್ಲೌಡ್ ಕಂಪ್ಯೂಟಿಂಗಿಂದ 25 ಕ್ವಶನ್ ಬರುತ್ತೆ. ಇನ್ನೊಂದು ಸ್ವಲ್ಪ ವ್ಯಾಸ್ಟ್ ಡೊಮೇನು ನೆಟ್ವರ್ಕಿಂಗಲ್ಲಿ 30 ಕ್ವಶನ್ ಬರುತ್ತೆ. ಇನ್ನು ಫರ್ದರ್ ಹೋದಾಗ ಸೈಬರ್ ಸೆಕ್ಯೂರಿಟಿಯಲ್ಲಿ 35 ಕ್ವಶನ್ ಬರುತ್ತೆ. ಆ್ಯಂಡ್ ಫೈನಲಿ ಕಂಬೈನ್ಡ್ AI, ML, ಡೇಟಾ ಸೈನ್ಸ್, ಯು ವಿಲ್ ಬಿ ಸೀಯಿಂಗ್ 40 ಕ್ವಶನ್ಸ್ ಫ್ರಮ್ ದೀಸ್ ಡೊಮೇನ್ಸ್. ಸೊ ಆಲ್ ಟುಗೆದರ್ 150 ಕ್ವಶನ್ಸ್ನ ಕವರ್ ಮಾಡ್ತೀವಿ. ಸೊ ಈ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಮಾಡ್ಯೂಲ್ಸ್ ಇದ್ದಂಗೆ ಇದು ಎಕ್ಸಾಮಿಂದು. ನಿಮಗೆ ಒಂದೊಂದು ಮಾಡ್ಯೂಲ್ ಓದ್ಕೊಂಡಂಗೆಲ್ಲ ಆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದ ಎಕ್ಸಾಮ್. ಓಕೆ ಬಟ್ ದ ಎಫರ್ಟ್ಸ್, ಸ್ವಲ್ಪ ಎಫರ್ಟ್ಸ್ ಹಾಕಬೇಕು. ಆಬ್ವಿಯಸ್ಲಿ ಯು ವಿಲ್ ಬಿ ಏಬಲ್ ಟು. ಬೈ ದ ಟೈಮ್ ಯು ಕ್ರ್ಯಾಕ್ ದಿಸ್ ಎಕ್ಸಾಮ್, ಈ ಎಕ್ಸಾಮು, ಈ ಸರ್ಟಿಫಿಕೇಷನ್ ಮುಗಿಸಿದಾದ್ಮೇಲೆ ಯು ವಿಲ್ ಬಿ ಕೇಪಬಲ್ ಎನಫ್ ಟು ವರ್ಕ್ ಎನಿವೇರ್ ಇನ್ ದ ವರ್ಲ್ಡ್, ಸೇ ಎನಿ ಕಾರ್ನರ್ ಇನ್ ದ ವರ್ಲ್ಡ್, ಇನ್ ಟು IT. ಓಕೆ ನೀವು ಆ ಒಂದು IT ಉದ್ಯೋಗಕ್ಕೆ ಫಿಟ್ ಆಗಿಬಿಟ್ಟಿರ್ತೀರ. ಎಸ್. ಸೊ ಇದು ಮೊದಲನೇ ಕೋರ್ಸು ನಮ್ಮ ಸುಜನ್ ಬಾಬು ಅವ್ರು ಮಾಡಿರುವಂಥ ಒಂದು ಸುಬಾ ಸಿಸ್ಟಮೆಟಿಕ್ ಟೆಕ್ನಾಲಜೀಸ್ ಮೂಲಕ ಬರ್ತಿರುವಂಥ ಮೊದಲನೇ ಕೋರ್ಸ್. ಇದನ್ನು ನಾವು BIT 108 ಅಂತ ಕರಿತೀವಿ. ಇದಾದ ನಂತರ ಇನ್ನೊಂದು ಕೋರ್ಸ್ ಇದೆ, ಅದರ ಹೆಸರು AIT 108 ಅಂತ, ಅಡ್ವಾನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ 108 ಅಂತ ಎರಡನೇ ಕೋರ್ಸ್. ಎಸ್, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ AIT 108 is the upgraded version of BIT 108. ಏಕೆ ಅಂದರೆ BIT 108ಅಲ್ಲಿ ನೀವು ಸುಮಾರು ಸರ್ಟಿಫಿಕೇಷನ್ಸು, ಡೊಮೇನ್ಸು, ಒಂದು ಸರ್ಟಿಫಿಕೇಷನಲ್ಲಿ ಸುಮಾರು ಡೊಮೇನ್ಸ್ನ ಓದಿರ್ತೀರ. ಆ ಓದಬೇಕಾದ್ರೆ ನಿಮಗೆ ಒಂದು ಡೊಮೇನಲ್ಲಿ ತುಂಬ ಆಸಕ್ತಿ ಇರುತ್ತೆ. ಸರ್ವರ್ಸ್ ಮೇಲೆ ಇಷ್ಟ, ನನಗೆ ಇಷ್ಟ ಈ ಡೊಮೇನು ಅಂತ ಅನಿಸಿರ್ಬೋದು. ಇಲ್ಲ ಕ್ಲೌಡ್ ಕಂಪ್ಯೂಟಿಂಗ್ ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಇರ್ಬೋದು. ಈ ಪ್ರಾಸೆಸ್ಸಲ್ಲಿ ನೀವು ಐಡೆಂಟಿಫೈ ಮಾಡಿರುವಂಥ ಒಂದು ಡೊಮೇನ್, ಸೊ ಅದಕ್ಕೆ ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಟು ಸರ್ವರ್ಸ್, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್, AIML, ಅಗೇನ್ AIT 108 ಆಫ್ AI, AIT 108 ಆಫ್ ML, AIT 108 ಆಫ್ ಡೇಟಾ ಸೈನ್ಸ್ ಅಂತ ಇರುತ್ತೆ. ಸೊ ಈ ಥರದ್ದು ಎಲ್ಲ ಡೊಮೇನ್ಸು ಅಡ್ವಾನ್ಸ್ಡ್ ಕೋರ್ ಸಬ್ಜೆಕ್ಟಲ್ಲಿ ಹೋಗುತ್ತೆ. ದಟ್ ಈಸ್ AIT, ವಿಚ್ ಈಸ್ ಅಡ್ವಾನ್ಸ್ಡ್. And apart from this, we are also into AIT of IT auditing, AIT like advanced IT management ಅಂತ ಬರುತ್ತೆ. ಅಂದರೆ IT ಕಂಪ್ನೀಸಲ್ಲಿ ಮ್ಯಾನೇಜ್ಮೆಂಟ್ ಯಾವ ಥರ ನಡೆಯುತ್ತೆ, ಹೌ ಇಸ್ ಇಟ್ ಮ್ಯಾನೇಜ್ಡ್ ಟೆಕ್ನಿಕಲಿ. ದೆರ್ ಆರ್ ಮೆನಿ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಲರ್ನ್. ಯು ಕಮ್ ಫ್ರಮ್ MBA, BBM, BBA, ಬಟ್ ಸ್ಟಿಲ್ ಯು ಶುಡ್ ನೋ ಹೌ ದ IT ಆರ್ಗನೈಸೇಷನ್ ಫಂಕ್ಷನ್ಸ್. ಇದು ಎರಡನೇ ಪಾರ್ಟ್. ಆದರೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿ ನಾನು ಈ ಒಂದು ಎಪಿಸೋಡ್ ಮುಗಿಸ್ತೀನಿ. ಆ ಪಾಯಿಂಟ್ ಏನಂತಂದರೆ, ಈಗ ಪ್ರತಿಯೊಂದು ಕೆಲಸಕ್ಕೂ ಒಂದು ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಮೊದಲನೇ ರಿಸಲ್ಟ್ ಏನು, ಪಾಸ್ ಆಗೋದು. ಬಟ್ ಅದಕ್ಕಿಂತ ಮುಖ್ಯವಾದ ರಿಸಲ್ಟ್ ನಮ್ಗೆ ಏನು ಬೇಕಾಗಿದೆ, ನಮಗೆ ಜಾಬ್ ಸಿಗೋದು ಅಲ್ವಾ. ಸೊ ಈಗ ಈ ಒಂದು ಏನು ಹೇಳಿ ಸುಬಾ ಸಿಸ್ಟಮೆಟಿಕ್ ಟೆಕ್ನಾಲಜೀಸ್ ಮೂಲಕ ಇನ್ ಕೊಲ್ಯಾಬ್ರೇಷನ್ ವಿತ್ ಪಿಯರ್ಸನ್ ಏನು ಸರ್ಟಿಫಿಕೇಟ್ ತೊಗೊಂಡಿರ್ತೀರ, ಈ ಸರ್ಟಿಫಿಕೇಟ್ ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅವ್ರಿಗೆ ಜಾಬ್ ತೊಗೊಳಕ್ಕೆ? ಅಂದರೆ ವ್ಯಾಲಿಡಿಟಿ ಅಂತ ಒಂದಿರುತ್ತಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ವ್ಯಾಲಿಡಿಟಿ ಡೊಮೇನ್ ಆ್ಯಂಡ್ ಪೋರ್ಟಲ್ ಮೆಟೀರಿಯಲ್ಸಿಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ದೆನ್ ದ ಬೇಸಿಕ್ಸ್ ವೋಂಟ್ ಚೇಂಜ್ ಎವರ್.
ಬೇಸಿಕ್ಸ್ ಯಾವಾಗಲೂ ಅದೇ ಇರುತ್ತೆ. ಸರ್ಟಿಫಿಕೇಷನ್ ಅಲೋನ್ ಅಂತ ಅಂದರೆ ಈ ವರ್ಷ ನೀವು ಕ್ರ್ಯಾಕ್ ಮಾಡಿದರೆ BIT 108, ದಟ್ ಸರ್ಟಿಫಿಕೇಷನ್ ಈಸ್ ಸ್ಟಿಲ್ ವ್ಯಾಲಿಡ್ ಥ್ರೂ ಔಟ್. ಆದರೆ ಇನ್ನೂ ಕೆಲವು ಅದರಲ್ಲಿ ಆ್ಯಡ್ ಮಾಡ್ತೀವಿ. ಓಕೆ. ಇವಾಗ ನೀವು 2000 ವಿಷಯಗಳನ್ನ ತಿಳ್ಕೊಂಡಿದ್ರೆ ನಾವು ಇನ್ನೂ ನೋಡ್ಕೊಂಡು ಇನ್ನೂ ಏನಾದರೂ ಅದಕ್ಕೆ ಅಪ್ಗ್ರೇಡ್ ಮಾಡ್ಬೋದಾ ಅಂತ ನೋಡ್ಕೊಂಡು ಇನ್ನೂ ಒಂದು 500 ಲೈಕ್ ವಿಷಯಗಳನ್ನು ಅದಕ್ಕೆ ಆ್ಯಡ್ ಮಾಡ್ತೀವಿ. ಸೊ ಅದು ನಿಮಗೆ ಬೇಕು, ಇನ್ನೂ ತಿಳ್ಕೊತೀನಿ ನಾನು ಅನ್ನೋದಾದರೆ ಮತ್ತೆ ನೀವು ಅದಕ್ಕೆ ಎಕ್ಸಾಮ್ ಫೀ ಕಟ್ಟಬೇಕಷ್ಟೆ. ಎಕ್ಸಾಮ್ ಫೀ ಕಟ್ಟಿ ಮತ್ತೆ ಎನ್ರೋಲ್ ಮಾಡ್ಕೊಳ್ಳಿ. ನೀವು ಮತ್ತೆ ಫಸ್ಟ್ ಮೊದಲನೇ ಮೆಟ್ಲಿಂದ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಅಪ್ಗ್ರೇಡ್ ಆಗುತ್ತೆ ಸರ್ಟಿಫಿಕೇಷನ್. VIT 108 ಅಪ್ಗ್ರೇಡ್ ಆಗುತ್ತೆ, BIT ವರೆಗೆ ಮಾತ್ರ ಆಗುತ್ತೆ. AITದಲ್ಲಿ ಕೋರ್ ಸಬ್ಜೆಕ್ಟ್ ಹೋಗುತ್ತೆ. ಆದರೆ BITದಲ್ಲಿ ಸರ್ಟಿಫಿಕೇಷನ್ ಅಪ್ಗ್ರೇಡ್ ಅದನ್ನು ನೀವು ಎಕ್ಸಾಮ್ ಫೀಸ್ ಕಟ್ಟಿ ನೀವು ಅಪ್ಗ್ರೇಡ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಲ ಬರೀಬೋದು. ಅದಕ್ಕೆ ಬರೀ ಎಕ್ಸಾಮ್ ಫೀಸ್ ಕಟ್ಟಿದರೆ ಸಾಕು. ನೀವು ಮತ್ತೆ ಅದನ್ನು 10,000 ಕಟ್ಟಿ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದಿಲ್ಲ. ಸೊ ನಿಮ್ಮ ಕೋರ್ಸ್ ಫೀಸು 10,000 ಇನ್ಕ್ಲೂಡಿಂಗ್ GST. ಯಾ. ಸೊ ಇದು ನಮ್ಮ ಸುಜನ್ ಬಾಬು ಶುರು ಮಾಡಿರುವಂಥ ಸುಬಾ ಸಿಸ್ಟಮೆಟಿಕ್ ಟೆಕ್ನಾಲಜೀಸ್ ಮೂಲಕ ಕೊಡ್ತಿರುವಂಥ ಕೋರ್ಸು. ನನಗನ್ಸುತ್ತೆ ನೀಡ್ ಆಫ್ ದ ಅವರ್ ಇದು. ತುಂಬ ಜನ ಟೆಕ್ನಿಕಲ್ ಫೀಲ್ಡಲ್ಲಿರುವಂಥವ್ರು ಈ ಒಂದು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಒಂದು ಕೆಲಸ ಸಿಗ್ತಾ ಇಲ್ಲ, ಸಿಕ್ಕಿರೋ ಕೆಲಸದಲ್ಲಿ ಸ್ಟೆಬಿಲಿಟಿ ಇಲ್ಲ. ಓಕೆ, ಒಂದಷ್ಟು ವರ್ಷಗಳು 40-45 ಈ ವಯಸ್ಸಿನ ಎಂಪ್ಲಾಯೀಸ್ಗಳಿಗೆ, ಯಾಕಂದರೆ ಅವ್ರ ಸ್ಯಾಲ್ರಿ ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ಸ್ಯಾಲ್ರಿ ಯಾವಾಗ ಜಾಸ್ತಿ ಆಗುತ್ತೆ ಅವಾಗೊಂದು ನಿಮ್ಮ ಮೇಲೆ ಒಂದು ತೂಗುಗತ್ತಿ ಕೂಡ ಅಲ್ಲಾಡ್ತಾ ಇರುತ್ತೆ. ಯಾಕಂದರೆ ಆ ಸ್ಯಾಲ್ರಿಗೆ 3 ಜನ ಬರ್ತಾರೆ ಆ ಕಂಪ್ನಿಗೆ. ಸೊ ನೀವೇನು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಹೀಗಾಗಿ ಈ ಥರದ ಕೋರ್ಸ್ಗಳು ಅಥವಾ ಈ ಕೋರ್ಸ್ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಫೈನಲ್ ಆಗಿ ಅಂದರೆ ಈ ಎಪಿಸೋಡಿನ ಕೊನೆಯ ಪ್ರಶ್ನೆ, ಸರ್ಟಿಫಿಕೇಟ್ ಅನ್ನೋದು ಒಂದು ಹಂತಕ್ಕೆ ಇಂಪಾರ್ಟೆಂಟ್, ಬಟ್ ಸರ್ಟಿಫಿಕೇಟ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಹೇಳಿ ನಿಮ್ಮ ಸ್ಕಿಲ್ ಸೆಟ್ ಅಲ್ವಾ? ಬಟ್ ಸರ್ಟಿಫಿಕೇಟ್ ಬೇಕು. ಸರ್ಟಿಫಿಕೇಟ್ ಇಲ್ಲದೆ ನಾನು ನಿಮ್ಮ ಅಸೆಸ್ ಮಾಡೋಕ್ಕಾಗಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಬಟ್ ಆ ಸರ್ಟಿಫಿಕೇಟ್ಗೆ ಏನು ವ್ಯಾಲ್ಯೂ ಇದೆ ನಿಮ್ಮ ಸರ್ಟಿಫಿಕೇಟ್ಗೆ ಅಂದ್ರೆ ನಾನು ಹೇಳ್ತಿರೋದು ಗೌರ್ಮೆಂಟ್ ಲೆವೆಲಲ್ಲೋ ಅಥವಾ ಪ್ರೈವೇಟ್ ಕಂಪನಿಗಳು ಹೇಗೆ ಅದನ್ನು ಹೌ ಡು ದೇ ರಿಕಗ್ನೈಸ್ ಯುವರ್ ಸರ್ಟಿಫಿಕೇಟ್? ಬೇಸ್ಡ್ ಆನ್ ದ ಸ್ಕಿಲ್ಸ್ ವಾಟ್ ಪೀಪಲ್ ಆರ್ ಕ್ಯಾರಿಂಗ್ ಫ್ರಮ್ ದಿಸ್ ಸರ್ಟಿಫಿಕೇಷನ್. ಈ ಸರ್ಟಿಫಿಕೇಷನ್ ಮುಗಿಸಿರೋ ಅಂಥ ಮೊದಲನೇ ವ್ಯಕ್ತಿ ಅಲ್ಲಿ ಇಂಟರ್ವ್ಯೂಗೆ ಹೋದಾಗ ಅವ್ರು ಕ್ಲಿಯರಾಗಿ ಕಾಣುತ್ತೆ. ಇಂಟರ್ವ್ಯೂಯರ್ಸ್ ಅದನ್ನು ಅಬ್ಸರ್ವ್ ಮಾಡ್ತಾರೆ. ವಾಟ್ಸ್ ದ ಸೋರ್ಸ್ ಆಫ್ ಯುವರ್ ನಾಲೆಜ್ ಅಂತ ಕೇಳ್ತಾರೆ. ಕ್ಯಾಂಡಿಡೇಟ್ಸ್ ಅದನ್ನು ಹೇಳ್ತಾರೆ. ಇದಕ್ಕೆ ಯೂಸರ್ಸ್ BIT 108 ಸರ್ಟಿಫಿಕೇಷನ್ ನಾನು ಮಾಡಿದ್ದೀನಿ, ಆ ಸರ್ಟಿಫಿಕೇಷನ್ ಥ್ರೂ ಬೇಕಾದಂಥ IT ರಿಲೇಟೆಡ್ ಬೇಕಾದಂಥ ಎಲ್ಲ ಬೇಸಿಕ್ಸ್ನ ಕಲ್ತೀನಿ. ಆ ಕಲ್ತಿರೋ ಅಂಥದ್ದನ್ನು ಇವರು ರಿಯಲ್ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾಗ ಆ ಪರ್ಟಿಕ್ಯುಲರ್ ಇಂಪ್ಲಿಮೆಂಟೇಷನ್ ಕಂಪ್ನಿ ಪ್ರೊಡಕ್ಟಿವಿಟಿ ಆ್ಯಂಡ್ ಗ್ರೋತ್ನು ಅಲ್ಲಿ ಕಾಣುತ್ತೆ. ಆಫ್ಕೋರ್ಸ್. ಸೊ ಯಾರು ಇದನ್ನು ಹೇಳ್ಬೇಕು ಅನ್ನೋವಂಥದ್ದು ಏನಿದೆ, ರೆಕಗ್ನೈಸ್ ಹೇಗಾಗುತ್ತೆ ಅನ್ನೋದು, ಅದು ಬೈ ಡಿಫಾಲ್ಟ್ ನಾಲೆಜ್ ವಿಲ್ ಮೇಕ್ ದೆಮ್ ರೆಕಗ್ನೈಸ್. ದ ಇಂಟರ್ವ್ಯೂಯರ್ಸ್, ಎಂಪ್ಲಾಯರ್ಸ್ will definitely recognize the knowledge and the skills. And that skills are built with the help of BIT 108. ಯಾರೇ ಕಂಪ್ಯೂಟರ್ ಸೈನ್ಸ್ನಲ್ಲಿ ಆಸಕ್ತಿ ಇರುವಂಥವ್ರು, IT ಫೀಲ್ಡಲ್ಲಿ ಆಸಕ್ತಿ ಇರುವಂಥವ್ರು ಈ ಕೋರ್ಸ್ ಮಾಡಬೇಕನ್ನೋರಿಗೆ ನಾವು ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀವಿ. ಅವರ ವೆಬ್ಸೈಟಿನ ಲಿಂಕ್ ಇದೆ, ಅವ್ರ ಜೊತೆಗೆ ಇಮೇಲ್ ಒಂದು ಕೊಟ್ಟಿದ್ದೀವಿ. ಅದ್ರ ಮೂಲಕ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಆ ಕೋರ್ಸನ್ನು ಖರೀದಿ ಮಾಡ್ಬೋದು. ಆಸಕ್ತರು ದಯವಿಟ್ಟು ಇದನ್ನು ಎನ್ಕ್ವೈರಿ ಮಾಡಿಕೊಂಡು ಟೇಕ್ ದ ಸ್ಟೆಪ್ ಅಹೆಡ್. ಸೊ ಒಂದು ಹೆಜ್ಜೆ ಮುಂದೆ ತೊಗೊಂಡು ನೀವು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಎಪಿಸೋಡಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳಿದೆ ಮಾತಾಡೋದಕ್ಕೆ, ಅದೆಲ್ಲ ವಿಚಾರಗಳನ್ನ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸುಜನ್ ಬಾಬು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸುಜನ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇಷ್ಟೊತ್ತು ಮಾತಾಡಿದ್ರಿ ಮತ್ತು ಈ ಒಂದು ಅದ್ಭುತ ಕೆಲಸ ಮಾಡ್ತಾ ಇದ್ದೀರಾ ನೀವು. ಸೊ ತುಂಬ ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ನಾವು ಭಾಳ ಸಲ ನಾವು ಈಗ ನ್ಯೂಸ್ ಪೇಪರ್ಗಳು ಓದ್ತಿರ್ಬೇಕಾದ್ರೆ ನಮ್ಮ ಭಾರತದ ಒಂದು ಪ್ರತಿಭೆ, ಇವತ್ತು ಎಲಾನ್ ಮಸ್ಕ್ ಒಂದು ಮಾತನ್ನು ಹೇಳಿದ್ದಾರೆ. ಅಮೆರಿಕ ಭಾರತದ ಪ್ರತಿಭಾವಂತ ಇಂಜಿನಿಯರ್ಗಳಿಂದ ತುಂಬ ಲಾಭ ಪಡ್ಕೊಂಡಿದೆ ಅಂತ ಹೇಳಿ. ಅಂದರೆ ಇನ್ನೊಂದು ಈಗ ಹೆಂಗೆ ಅಂದರೆ ಇಮಿಗ್ರೆಂಟ್ಸ್ ಬೇರೆ ದೇಶಗಳಿಂದ ಬಂದು ನಮ್ಮ ಜಾಬ್ಗಳನ್ನ ತೊಗೋತಾ ಇದ್ದಾರೆ ಅಂತೇಳಿ ಅಮೆರಿಕದಲ್ಲಿ ಒಂದು ಸ್ವಲ್ಪ ಕೋಲಾಹಲ ಇದ್ದಿದೆ, ಚಿಕ್ಕದು. ಬಟ್ ಹಂಗಲ್ಲ, ಆ್ಯಕ್ಚುಲಿ ಅವ್ರು ಬಂದು ನಮ್ಮನ್ನು ಉದ್ಧಾರ ಮಾಡಿದ್ದಾರೆ ಅಂತ ಎಲಾನ್ ಮಸ್ಕ್ ಹೇಳಿದ್ದಾರೆ. ಅಂದರೆ ನಮ್ಮ ಭಾರತದ ಬುದ್ಧಿಮಟ್ಟಿಗೆ ವಿಶ್ವದೆಲ್ಲೆಡೆ ಮಾನ್ಯತೆ ಇದೆ, ಎಸ್ಪೆಷಲಿ IT ಫೀಲ್ಡಲ್ಲಿ. ಬಟ್ ಇರುವಂಥ IT ಇದೆಯಲ್ಲ, ಅದನ್ನಷ್ಟೇ ಇಟ್ಕೊಂಡ್ರೆ ನಾವು ಅಪ್ಗ್ರೇಡ್ ಆಗದೆ ಹೋದರೆ ಖಂಡಿತ ನಮ್ಗೆ ಆ ವ್ಯಾಲ್ಯೂ ಉಳಿಯಲ್ಲ. ಹೀಗಾಗಿ ಅಪ್ಗ್ರೇಡ್ ಆಗೋದು ಭಾಳ ಮುಖ್ಯ, ಅಪ್ಸ್ಕಿಲ್ಲಿಂಗ್ ಆಗೋದು ಭಾಳ ಮುಖ್ಯ. ಅದನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಸಂಸ್ಥೆಯವರು.
ಆಸಕ್ತರು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸಿದ್ದೀನಿ. ಈ ಕುರಿತಾಗಿ ಏನೇ ಪ್ರಶ್ನೆಗಳಿದ್ರು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಪ್ರಶ್ನೆಗೆ ಈ ಒಂದು ಕಂಪನಿಯವರು ಅದಕ್ಕೆ ಉತ್ತರ ಕೊಡ್ತಾರೆ. ಏನೇ ವ್ಯಾಲಿಡ್ ಪ್ರಶ್ನೆಗಳಿದ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಸಂಶಯಗಳನ್ನ ನಿವಾರಿಸ್ತಾರೆ. ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸಿದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.